ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಫಟಾಫಟ್ಟಾಗಿ 2 ನಿಮಿಷದಲ್ಲಿ ಬಾಳೆಹಣ್ಣಿನ ಸೀಕರಣೆಯನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋನು ಬರ್ರಿ. ಬಾಳೆಹಣ್ಣಿನ ಸೀಕರಣೆಯನ್ನು ಮಾಡಲಿಕ್ಕೆ ನಾನು ಮೊದಲಿಗೆ 2 ಬಾಳೆಹಣ್ಣುಗಳನ್ನು ತೊಗೊಂಡಿದ್ದೀನಿ. ಆನಂತರ 3/4 ಬಟ್ಲು ಹಾಲನ್ನು ತೊಗೊಂಡಿದ್ದೀನಿ. 1 ಏಲಕ್ಕಿಯನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಆನಂತರ 1/4 ಕಪ್ಪಷ್ಟು ಬಟ್ಲಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೀನಿ. ಈಗ ನಾವು ಬಾಳೆಹಣ್ಣಿನ ಸೀಕರಣೆಯನ್ನು ತಯಾರು ಮಾಡೋಣ್ರಿ. ಈಗ ನೋಡ್ರಿ, ನಾನು ಒಂದು ದೊಡ್ಡ ಬಟ್ಲನ್ನು ತೊಗೊಂಡಿದ್ದೀನಿ. ಅದರಲ್ಲಿ ಈ ಹಣ್ಣಾದ ಬಾಳೆಹಣ್ಣು ನೋಡ್ರಿ, ಈ ಚಿಕ್ಕಿ ಬಿದ್ದಿರುವಂತಹ ಬಾಳೆಹಣ್ಣನ್ನು, ಇದರಲ್ಲಿ ವಿಟಮಿನ್ಸ್ ಜಾಸ್ತಿ ಇರುತ್ತೆ ನೋಡ್ರಿ. ಹಣ್ಣಾದಂಥ ಬಾಳೆಹಣ್ಣು, ಚುಕ್ಕಿ ಬಿದ್ದಂತಹ ಬಾಳೆಹಣ್ಣಲ್ಲಿ ವಿಟಮಿನ್ಸ್ ಜಾಸ್ತಿ ಇರುತ್ತೆ. ಆರೋಗ್ಯ ಭರಿತವಾದಂತಹ ಬಾಳೆಹಣ್ಣು. ಈ ಬಾಳೆಹಣ್ಣನ್ನು ಸಿಪ್ಪೆ ಸುಲಿದು ತಗೊಂಡು ಇದನ್ನು ಒಂದು ಬಟ್ಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಇದನ್ನು ಒಂದು ಸ್ಪೂನ್ ಸಹಾಯದಿಂದ ನಾನು ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ಆದರೂ ಅಷ್ಟು ಸಫಿಷಿಯೆಂಟಾಗಿ ಇದು ಸ್ಮ್ಯಾಶ್ ಆಗ್ತಾ ಇಲ್ಲ ನೋಡಿ. ಇದನ್ನು ಪೀಸ್ ಮಾಡಿದರೆ ಅಷ್ಟು ಸರಿ ಅನಿಸೋದಿಲ್ಲ. ಹಂಗಾಗಿ ನಾನು ಈ ಸ್ಪೂನನ್ನು ಬಿಟ್ಟು ಕೈಯಿಂದನೇ ಚೆನ್ನಾಗಿ ಸ್ಮ್ಯಾಶ್ ಮಾಡ್ತೇನೆ. ಸ್ವಲ್ಪ ಪೀಸ್ ಬಿಟ್ಟು ಉಳಿದೆಲ್ಲವನ್ನು ನಾವು ಸ್ಮ್ಯಾಶ್ ಮಾಡಬೇಕಾಗುತ್ತೆ. ಈಗ ನೋಡ್ರಿ, ಸಕ್ಕರೆಯನ್ನು ಹಾಕಿ ಇನ್ನೊಂದು ಸ್ವಲ್ಪ ಕೈಯಿಂದ ಸ್ಮ್ಯಾಶ್ ಮಾಡಿದರೆ ಪರ್ಫೆಕ್ಟ್ ಆದಂತಹ ಬಾಳೆಹಣ್ಣಿನ ಪಲ್ಪು ರೆಡಿ ಆಗುತ್ತೆ ನಮ್ಮದು. ಈ ರೀತಿ ಸ್ಮ್ಯಾಶ್ ಮಾಡ್ಬೇಕು ನೋಡ್ರಿ. ಪಟಾಪಟ್ಟಾಗಿ ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ದಿಢೀರನೆ ಮಾಡುವಂತಹ ಇದು ಒಂದು ರೆಸಿಪಿ ನೋಡ್ರಿ. ಆಗಲೇ ತಿನ್ನುವಂತಹ ಸೀಕರಣಿ. ಮಾವಿನ ಹಣ್ಣಿನ ಸೀಕರಣಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಬಾಳೆಹಣ್ಣಿನ ಸೀಕರಣೆಯು ಸಹಿತ ನಾವು ಮಾಡ್ತಾ ಇರ್ತೀವಿ. ಈಗ ನೋಡಿ, ನಾನು ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡಿ ಆನಂತರ ಇದಕ್ಕೆ ಹಾಲನ್ನು ಹಾಕಿದರೆ ಆಯಿತು. ನಮಗೆ ಬೇಕಾಗುವಷ್ಟು ಹಾಲನ್ನು ಹಾಕಿದರೆ ನಮ್ಮ ದಿಢೀರನೆ ಬಾಳೆಹಣ್ಣಿನ ಸೀಕರಣೆ ರೆಡಿ ಆಯ್ತು ನೋಡ್ರಿ. ಇದರ ಜೊತೆಗೆ ಚಪಾತಿ ಇದ್ದರೆ ಸಾಕು, ಸವಿಯಲು ಸೂಪರ್ ಆದಂತಹ ಟೇಸ್ಟ್ ಸಖತ್ತಾಗಿರುತ್ತೆ. ಇದು ಅಗದಿ ಸಿಂಪಲ್ ಆದಂತಹ ರೆಸಿಪಿ ನೋಡ್ರಿ. ರೆಡಿ ಆಯ್ತು ನೋಡ್ರಿ ನಮ್ಮ ಬಾಳೆಹಣ್ಣಿನ ಸೀಕರಣೆ. ಈಗ ನೋಡಿ, ನಾವು ಒಂದು ಸರ್ವಿಂಗ್ ಬಾಲ್ಗೆ ಸರ್ವ್ ಮಾಡಿ 1-2 ಚಪಾತಿಯನ್ನು ಇಟ್ಟ ನಂತರ ಸೂಪರ್ ಆದಂತಹ ಚಪಾತಿ ಸೀಕರಣೆ. ಅದ್ರ ಜೊತೆ ಒಂದೇ ಒಂದು ಪಲ್ಯ ಇತ್ತಂದ್ರೆ ಸಾಕು, ಯಾರಾದರೂ ಗೆಸ್ಟ್ ಬಂದಾಗ ಸೂಪರ್ ಆದಂತಹ ಊಟ ನಮಗೆ ರೆಡಿ ಆಗುತ್ತೆ. ನಾನು ಮಾಡೋ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ನೋಡ್ರಿ. ಈಗ ನಾನು ಇದನ್ನು ರುಚಿ ನೋಡುವಂತಹ ಸಮಯ ನೋಡ್ರಿ. ಈ ರೀತಿ ಕೈಯಲ್ಲಿ ಸ್ಮ್ಯಾಶ್ ಮಾಡಿದರೆ ಗಟ್ಟಿಯಾಗಿ ನಮ್ಮ ಹಾಲು ಸಹಿತ ನೀರಾಗಿರಲ್ಲ, ಗಟ್ಟಿಯಾಗಿ ಚೆನ್ನಾಗಿ ಸೀಕರಣೆ ರೆಡಿ ಆಗುತ್ತೆ. ಕೆಲವರು ಪೀಸ್ ಮಾಡ್ತಾರೆ, ಆದರೆ ಪೀಸ್ ಮಾಡಿದರೆ ಅಷ್ಟೊಂದು ಸರಿ ಅನಿಸೋದಿಲ್ಲ. ನಾನು ಈ ರೀತಿ ಹಣ್ಣಾದಂತಹ ಬಾಳೆಹಣ್ಣು ತೊಗೊಂಡು ಈ ರೀತಿ ಸ್ಮ್ಯಾಶ್ ಮಾಡಿದರೆ ಸೂಪರ್ ಆದಂತಹ ಬಾಳೆಹಣ್ಣಿನ ಸೀಕರಣೆ ರೆಡಿ ಆಗುತ್ತೆ. ಏಲಕ್ಕಿ ಪುಡಿ ಆಪ್ಷನಲ್ಲು, ಬೇಕಂದ್ರೆ ಹಾಕ್ಕೊಡ್ರಿ, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು ಅದನ್ನು ಸಹಿತ. ಈಗ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಸೂಪರ್ ಆದಂತಹ ಬಾಳೆಹಣ್ಣಿನ ಸೀಕರಣೆ ರೆಡಿ.